ಸರಿ ಆಯಿತು, ಆಪೋಸಿಟ್ ಆಗಿರಬೇಕು. ಸೊ ಎಲ್ಲಿದ್ದಾನೆ ಕೇತು? ಸೂರ್ಯನ ಜೊತೆ ಇರ್ಬೋದು, ವಿಶೇಷ. ಸೊ ಅವ್ನ ಮನೇಲಿರೋದ್ರಿಂದ ರಾಹು ಆ ಕಡೆ ಇದ್ದಾನೆ. ಯಾರಿಗಿದ್ದಾನೆ? ಕುಂಭರಾಶಿಲಿದ್ದಾನೆ. ಕುಂಭರಾಶಿಗೆ ಬರುತ್ತೆ ವಿಶೇಷ. ಸೊ ಕುಂಭರಾಶಿಲಿರೋ ಮನುಷ್ಯರು ಎಲ್ಲರಿಗೂ ಹಾಗೇನಾ? ನೋಡಿ, ಒಂದು ತಿಳ್ಕೊಳ್ಳಿ, ಇಡೀ ಜಗತ್ತಲ್ಲಿ ಯಾರೂ ಕರೆಕ್ಟಾಗಿ ಹುಟ್ಟಿಲ್ಲ. ಇಡೀ ಜಗತ್ತಲ್ಲಿ ಯಾರಿಗೂ ಯಾವ ಸಮಯ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಭವ್ಯ, ಹಾಸ್ಪಿಟ್ಲಿಗೆ ಹೋಗಿರ್ತೀವಿ. ನಾನು ಹುಟ್ಟಿರೋ ಟೈಮ್, ನೀನು ಹುಟ್ಟಿರೋ ಟೈಮು ಇಬ್ಬರು ಒಂದೇ ದಿವಸ ಅಂತ ಇಟ್ಕೊಳ್ಳೋಣ. ಒಂದೇ ನಕ್ಷತ್ರದ ದಿವಸ, ಒಂದೇ ಟೈಮಿಂಗ್ ಇಟ್ಕೊ. ನರ್ಸು ಅಂಬ್ಲಿಕಲ್ ಕಾರ್ಡ್ ಕತ್ತರಿಸಿ ಅಲ್ಲಿ ಅದಾದ್ಮೇಲೆ ಟೈಮಿಂಗ್ ಹೇಳ್ತಾಳ, ಮಗು ಟೈಮಿಂಗು ಕತ್ತರಿಸುವಾಗ ಟೈಮಿಂಗ್ ಹೇಳ್ತಾಳ, ತಾಯಿ ಮಗು ಬೇರೆ ಆದ್ಮೇಲೆ ಟೈಮಿಂಗ್ ಹೇಳ್ತಾಳ, ತಂದು ಕೊಟ್ಟ ಮೇಲೆ ಹೇಳ್ತಾಳ. ಒಬ್ಬೊಬ್ರಿಗೆ ಒಂದೊಂದು ಸಮಯ. ಅದರಿಂದ ಭೂಲೋಕಕ್ಕೆ ಯಾವತ್ತು ತಿಳ್ಕೊಳ್ಳಿ, ನೀವೆಲ್ಲ ಟೈಮ್ ಅಂದರೆ ಯಾವತ್ತು ಒಂದು ಅಣು ಗರ್ಭದಲ್ಲಿ ಸೇರ್ಕೊಳ್ಳುತ್ತೆ ಆವತ್ತೇ ಸೃಷ್ಟಿ ಮೂಲ ನಿಮ್ಮ ಟೈಮಿಂಗ್. ಅದೇ ನಿಜವಾದ ಟೈಮಿಂಗು. ನೀವು ಹುಟ್ಟಿರೋ ಟೈಮ್ ಯಾವತ್ತು ಅಂದರೆ ತಾಯಿ ಗರ್ಭಕ್ಕೆ ಯಾವತ್ತು ಒಂದು ಅಣು ಸೇರುತ್ತೆ, ಸೃಷ್ಟಿ ಆಯಿತು ಅಂತ, ಅದೇ ಟೈಮಿಂಗ್ ತಲೆಯಲ್ಲಿ ಇಟ್ಕೊಂಬಿಡಿ. ಈ ರೀತಿ ಆಗಿರೋದ್ರಿಂದ ಎಲ್ಲ ಭೂಮಂಡಲದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಮನುಷ್ಯ ಮಾತ್ರೇನ ಶೀಘ್ರಂ ಲಗ್ಯತೆ. ಆ ಶೀಘ್ರದಲ್ಲಿ ಭಗವಂತ ಒಬ್ಬನಿದ್ದಾನೆ, ಅನಾಥೋ ದೇವರಕ್ಷಕ, ದೇವರಿರ್ತಾನೆ. ನಿಮಗೆಲ್ಲ ಏನು ಅಂದರೆ ಭಯ ಪಡಬೇಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಗ್ರಹಣದಿಂದ ಯಾವ ಕಾಲಕ್ಕೆ ಆ ಗ್ರಹ ಕೆಲವರಿಗೆ ರಾಹು ಅಕಸ್ಮಾತ್ ಉಚ್ಚದಲ್ಲಿದ್ದರೆ ನಿಮ್ಮನ್ನು ಜಾರಿಸ್ತಾನೆ, ಹುಷಾರು ಬಾತ್ರೂಮ್ ಹತ್ರ ಅಂತ ಹೇಳಿರ್ತೀವಿ. ಓಕೆ. ಅಕಸ್ಮಾತ್ ಕೇತು ಇದ್ದರೆ ಏನಾದರೂ ಮುರಿತಾನೆ, ಮೂಳೆಗಳ ಕಾರಕ. ಸೊ ಏನಾದರೂ ಮುರಿತಾನೆ. ಹೆಂಗೆ ಮುರಿತಾನೆ? ಸೊ ನೀನು ಅಲ್ಲಲ್ಲೇ ಮುರಿಯೋ ಜಾಗ ಅಂದರೆ ಎಲ್ಲ ತಗಲ್ಸ್ಕೊಳ್ಳೋದು, ಡೀಪಾಯಿ ಬಾಗಿಲು ತಗಲ್ಸ್ಕೊಳ್ಳೋದು, ಯಾವ್ದಾರ ತಲೆ ಮೇಲೆ ಅವನು ಅಕಸ್ಮಾತ್ ಆ ಟೈಮ್ ಜಿಮ್ ಮಾಡೋಕ್ಕೆ ಹೋಗಿರ್ತಾನೆ. ಕೆಲವೆಲ್ಲ ಹುಚ್ಚುಮುಂಡೆ ಮಕ್ಳು ಏನು ಮಾಡ್ತಾರೆ, ಬೆಳಗ್ಗೆ ಮಾಡೋದು, ಸಾಯಂಕಾಲ ಜಿಮ್ ಮಾಡ್ತಿರ್ತಾರೆ ತಿಂದೆಲ್ಲ ಆದಮೇಲೆ. ಸೊ ಅಂಥವ್ರ ಜಾಗಿರುತ್ತೆ. ಮನೇಲಿ ಕೂತಿರೋ ಏನೋ ಮಾಡಬೇಕಲ್ಲ. ಏನ್ ಹೇಳ್ತಾರಂದ್ರೆ, ಗ್ರಹಣ ಅಂದ್ರೆ ಬರೀ ಗೋಚರವಾಗುವಂತಹ ದೇಶಗಳು ಮಾತ್ರವಲ್ಲ, ಬ್ರಹ್ಮಾಂಡಕ್ಕೆ ಗ್ರಹಣ ಇರುತ್ತೆ. ಅಂದ್ರೆ ಭೂಮಿಯಲ್ಲಿ ಇರುವಂತಹ ಎಲ್ಲರೂ ಗ್ರಹಣವನ್ನ ಆಚರಿಸಬೇಕು ಅಂತ ಹೇಳ್ತಾರೆ. ಆದ್ರೆ ಈ ಗ್ರಹಣ ನಮ್ಮ ಭಾರತ, ಆಫ್ರಿಕಾ ಮತ್ತೆ ಯುರೋಪ್ ರಾಷ್ಟ್ರಗಳಲ್ಲಿ ಕಾಣಿಸಿಕ್ತಿದೆ. ಇನ್ನು ಮಿಕ್ಕುಳಿದ ರಾಷ್ಟ್ರಗಳು ಇವರ ಆಚರಣೆ ಮಾಡ್ಲೇಬೇಕು. ಎಲ್ಲಾರು ಮಾಡ್ಬೇಕಮ್ಮ. ಯಾವ ಕಾರಣಕ್ಕೂ ಇಡೀ ಭೂಮಂಡಲ ಇರತಕ್ಕಂಥ ಅಷ್ಟೂ ಜನಕ್ಕೆ ಇದರ ಪ್ರಭಾವ ಇರುತ್ತೆ. ಕೆಲವರು ನೋಡಮ್ಮ, ಅಡುಗೆ ಮನೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಅಡುಗೆ ಮನೇಲಿ ನೀನು ಒಗ್ಗರಣೆ ಹಾಕ್ತಾ ಇದೆಯಾ, ಘಾಟು ಜಾಸ್ತಿ ಬೀಳುತ್ತೆ. ಸೊ ಯಾರು ಅಡುಗೆ ಮನೇಲೇ ಕೂತ್ಕೊಂಡು ತರಕಾರಿ ಹೆಚ್ಚುತ್ತಾ ಇರ್ತಾರೆ, ನಿಮ್ಗೆ ಘಾಟ್ ಜಾಸ್ತಿ ಇರುತ್ತೆ. ಸ್ವಲ್ಪ ವರಂಡಾಗಿ ಬಂದರೆ ಕಮ್ಮಿ, ಹಾಲು ಕೊಟ್ಟಾದರೆ ಸ್ವಲ್ಪ ಜಾಸ್ತಿ ಕಮ್ಮಿ, ರೂಮೊಳಗೆ ಬಾಗಿಲು ಹಾಕೊಂಡ್ರೆ ಘಾಟೇ ಇರಲ್ಲ. ಅಂದರೆ ಯಾರು ಯಾವ ಹತ್ರ ಇರ್ತಾರೆ ಅಂದರೆ, ನಿಮ್ಮ ಗ್ರಹಗಳು ನೀವು ಹುಟ್ಟಿದಾಗ ನಿಮಗೇನೇನು ದೋಷ ಇರುತ್ತೋ ಪೂರ್ವ ಪುಣ್ಯ ಸ್ಥಾನದಲ್ಲಿ ತಂದೆ ಮಾಡಿರೋ ಪಾಪಕರ್ಮಗಳು ಮಕ್ಕಳು ಅನುಭವಿಸ್ತಾರೆ ಅಂತಿರುತ್ತೆ. ಸೊ ಕರೆಕ್ಟಾಗಿ ಕೋಇನ್ಸಿಡೆಂಟಾಗಿ ನಿನ್ನ ಗ್ರಹ ಆ ಟೈಮ್ ಹೊಡೆದಿರುತ್ತೆ. ಆ ಸಮಯಕ್ಕೆ ನಿನಗೆ ಆ ತೊಂದರೆ ಇರುತ್ತೆ ಹೊರತು, ಆ ಗ್ರಹಣದ ಸಮಯದಲ್ಲಿ ಈ ಗ್ರಹಣಕ್ಕೆ ಎಲ್ಲರೂ ಹೋಗಿ ಕಾಳು ಕೊಡಬೇಕು, ಎಲ್ಲರೂ ಹೋಗಿ ರಾಹು ಶಾಂತಿ ಮಾಡಿಸ್ಬೇಕು, ಇರೋ ಬರೋನೆಲ್ಲ ಮಾಡಿಸ್ಬೇಕು ಅಂತಿಲ್ಲ. ಎಲ್ಲರ ತಲೆಗೆ ಹಾಕ್ಕೊಳ್ಳಿ. ಕೆಲವರಿಗೆ 6 ಗ್ರಹಗಳು ಒಂದು ಕಡೆ ಬಂದು ಕೂತಿರುತ್ತೆ. ನೀವು ಹುಟ್ಟಿರೋ ತಿಂಗಳು ಬೇರೆ, ನೀವು ಹುಟ್ಟಿರೋ ವರ್ಷ ಬೇರೆ, ನೀವು ಹುಟ್ಟಿರೋ ತಂದೆ ತಾಯಿ ಬೇರೆ, ನೀವು ಹುಟ್ಟಿರೋ ಧರ್ಮ ಬೇರೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಧರ್ಮದಲ್ಲಿ ಏನಕ್ಕೆ ಅಂದರೆ, ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ, ಏನು ಅಂದರೆ ನಮ್ಮಲ್ಲಿ ಯಾವ ಕಾಲಕ್ಕೂ ಹಿಂದೂಗಳ ಸಂಪ್ರದಾಯದಲ್ಲಿ ಒಂದು ಹೂಣಿಟ್ರೆ ಅವನು ಬೇಗ ಮಾಂಸಾಹಾರಿಯಾಗಿರ್ತಕ್ಕಂಥವನಿಗೂ ಬೇಗ ಯಾವತ್ತೋ ದೇಹ ಕರ್ಗೋಗುತ್ತೆ. ಅಂದರೆ ಅವನ ದೇಹದಲ್ಲಿ ಮಾಂಸ ಕಾರ್ಯ ಇರುತ್ತೆ, ಬೇಗ ಸುಟ್ಟೋಗಲ್ಲ. ಸೊ ಅಕಸ್ಮಾತ್ ಬ್ರಾಹ್ಮಣ ಆಗಿದ್ರೆ, ಏನು ಮಾಂಸಾಹಾರ ತಿಂದೇ ಇದ್ರೆ ಅವ್ನು ಸುಟ್ಟೋಗ್ತಕ್ಕಂಥದ್ದು ಭಸ್ಮ ಅಂತ ಕಮ್ಮಿದಂ ಶರೀರ ಬೇಗ ಸುಟ್ಟೋಗುತ್ತೆ. ಇದು ತಲೆಯಲ್ಲಿ ಇಟ್ಕೋಬೇಕು. ಸೊ ಇದು ಕಾಮನ್ ಸೆನ್ಸು. ನೀವು ಸೈಂಟಿಫಿಕಲ್ ಆಗಿ ವಿಜ್ಞಾನ ಹೇಳೋದೇನಂದ್ರೆ, ಸೂರ್ಯ ಮತ್ತೆ ಚಂದ್ರನ ನಡುವೆ ಭೂಮಿ ಬಂದಾಗ ಭೂಮಿ ನೆರಳು ಚಂದ್ರನ ಮೇಲೆ ಬೀಳುತ್ತೆ, ಹೀಗಾಗಿ ಗ್ರಹಣ ಉಂಟಾಗುತ್ತೆ. ಇದೊಂದು ಸಾಮಾನ್ಯ ವಿದ್ಯಮಾನ. ಹೌದು. ಆದ್ರೆ ಸಾವಿರಾರು ವರ್ಷಗಳಿಂದ, ಅಂದ್ರೆ ಈ ವಿಜ್ಞಾನ ಅನ್ನೋದು ಪರಿಚಯ ಆಗೋಕ್ಕಿಂತ ಮುಂಚೆಯಿಂದನೂ ನಾವು ಗ್ರಹಣ ಆಚರಣೆಯನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಧಾರ್ಮಿಕ ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಹಬ್ಬ ಹರಿದಿನಗಳಿಗೆ ಎಷ್ಟು ಮಹತ್ವವನ್ನ ಕೊಡ್ತೀವೋ, ಗ್ರಹಣ ಆಚರಣೆಗೂ ಅಷ್ಟೇ ಮಹತ್ವವನ್ನ ಕೊಡ್ತೀನಿ. ಗ್ರಹಣ ಕಾಲದಲ್ಲಿ ಆಹಾರ ನಿಷಿದ್ಧ, ಗರ್ಭಿಣಿಯರು ಆಚೆ ಬರೋಂಗಿಲ್ಲ, ಗ್ರಹಣ ಕಾಲದಲ್ಲಿ ಅಡಿಗೆ ಮಾಡಬಾರ್ದು, ಹೊರಗಡೆ ಓಡಾಡಬಾರ್ದು, ಆದಷ್ಟು ಧ್ಯಾನ ಪೂಜೆಗಳನ್ನ ಮಾಡಬೇಕು ಅಂತ ಹೇಳ್ತಾರೆ.